ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇನ್ಸ್ಟಾಗ್ರಾಮ್ನಲ್ಲಿರುವಂಥ ಸೆಟ್ಟಿಂಗ್ಸ್ಗಳನ್ನ ತಿಳಿಸ್ಕೊಡ್ತಾ ಇದ್ದೀವಿ ಓಕೆನಾ. ಸೊ ಒಂದು ಸೆಟ್ಟಿಂಗ್ಸ್ ಮೂಲಕ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟು ಹ್ಯಾಕ್ ಆಗೋದ್ರಿಂದ ಸ್ವಲ್ಪ ಕಡಿಮೆ ತಡಿಬೋದು ಓಕೆನಾ. ಅಂದರೆ ಹ್ಯಾಕ್ ಆಗೋದನ್ನ ತಡಿಬೋದು. ಅಂದರೆ ನಿಮ್ಗೆ ಹಲವಾರು ವೇಸ್ಗಳಿದೆ ಹ್ಯಾಕ್ ಮಾಡೋದಕ್ಕೆ. ಬಟ್ ನಿಮಗೆ ಅದರಲ್ಲಿ ಕೆಲವೊಂದೊಂದು ವೇಸ್ಗಳನ್ನ ಕ್ಲೋಸ್ ಮಾಡೋಂಥ ಒಂದು ಟಿಪ್ಸ್ನ ತಿಳಿಸ್ಕೊಡ್ತೀನಿ. ಅಂದರೆ ನಿಮ್ಮ ಅಕೌಂಟ್ ಹ್ಯಾಕೇ ಆಗಲ್ವ ಅಂತಂದರೆ ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಹ್ಯಾಕ್ ಆದರೂ ಆಗ್ಬೋದು, ಬಟ್ ಹ್ಯಾಕ್ ಆದರೂ ನಿಮ್ಮ ಅಕೌಂಟಿಂದ ಏನೂ ಲೀಕ್ ಆಗ್ಬೋದು. ಆ ಥರ ಒಂದು ಸೆಟ್ಟಿಂಗ್ಸ್ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಓಕೆನಾ. ಸೊ ಯಾವ್ದಾದ್ರು ಸೆಟ್ಟಿಂಗ್ಸ್ ಅಂತ ತಿಳಿಸ್ಕೊಡ್ತೀನಿ. ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಲೈಕ್ನ ಮಾಡೋದು ಮಾಡ್ಬಿಡಿ. ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಫಸ್ಟ್ಲಿ ನೀವು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮಗೆ 3 ಡಾಟ್ ಲೈನ್ ಕಾಣಿಸಿದೆ ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಅಕೌಂಟ್ ಸೆಟ್ಟರ್ ಅಂತ ಇದೆಯಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಸ್ಕ್ರಾಲ್ ಮಾಡ್ಕೊತ ಬನ್ನಿ. ಯುವರ್ ಇನ್ಫಾರ್ಮೇಷನ್ ಆ್ಯಂಡ್ ಪರ್ಮಿಷನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಲಾಸ್ಟಲ್ಲಿ ಕಾಣಿಸಿರೋ ನೋಡಿ ಇಲ್ಲಿ ಅಪ್ಲೋಡ್ ಕಾಂಟ್ಯಾಕ್ಟ್ಸ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನ ಆನ್ ಆಗಿದ್ರೆ ಆಫ್ ಮಾಡ್ಕೊಳ್ಳಿ ಓಕೆನಾ. ಸೊ ಇದು ಮುಂಚೆನೇ ಆನ್ ಆಗಿತ್ತು, ಬಟ್ ನಾನು ಅದನ್ನು ಆಫ್ ಮಾಡ್ಕೊಂಡಿದ್ದೀನಿ ಓಕೆನಾ. ಸೊ ನೀವು ಕೂಡ ಅದನ್ನು ಆಫ್ ಮಾಡ್ಕೊಳ್ಳಿ. ಸೊ ಇದರಿಂದ ಏನು ಪ್ರಾಫಿಟ್ ಅಂತ ಕೇಳೋದಾದರೆ, ಸೊ ನಿಮ್ಮ ಅಕೌಂಟ್ ಏನಾದ್ರು ಅಕಸ್ಮಾತ್ ಹ್ಯಾಕ್ ಆಯಿತು ಅಂತಂದರೆ, ಸೊ ನಿಮ್ಮ ಒಂದು ಕಾಂಟ್ಯಾಕ್ಟ್ಸ್ ಯಾವುದೇ ಕಾರಣಕ್ಕೂ ಯಾರ ಜೊತೆ ಲೀಕ್ ಆಗಲ್ಲ ಓಕೆನಾ. ಸೊ ಇನ್ಸ್ಟಾಗ್ರಾಮ್ ಅಕೌಂಟ್ ಅಂದಲೇ ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ ಮತ್ತು ಫೇಸ್ಬುಕ್ ಅಕೌಂಟ್ನ ಬೈಂಡ್ ಮಾಡಿರ್ತೀರ ಓಕೆನಾ. ಸೊ ಅಂದರೆ ನೀವು ಎರಡಕ್ಕೂ ಒಂದೇ ಅಕೌಂಟ್ ಕೊಟ್ಟಿರ್ತೀರಲ್ವಾ, ಆವಾಗ ಫೇಸ್ಬುಕ್ ಅಕೌಂಟು ಕೂಡ ನಿಮಗೆ ಫೇಸ್ಬುಕ್ ಅಕೌಂಟ್ ಹ್ಯಾಕ್ ಮಾಡಿದಾಗಲೂ ಕೂಡ ನಿಮಗೆ ಕಾಂಟ್ಯಾಕ್ಟ್ಸ್ ಅನ್ನೋದು ನಿಮ್ಗೆ ಹತ್ರ ನೀವು ಅವ್ರ ಹತ್ರ ಶೇರ್ ಆಗೋದಿಲ್ಲ ನಿಮ್ಮ ಒಂದು ಕಾಂಟ್ಯಾಕ್ಟ್ಸ್ ಓಕೆನಾ. ಸೊ ಈಗ ಬ್ಯಾಕ್ ಬಂದುಬಿಡಿ. ಸೊ ಅದಾದ ನಂತರ ಫುಲ್ ಕೆಳಗಡೆ ಸ್ಕ್ರೋಲ್ ಮಾಡ್ಕೊತ ಬನ್ನಿ. ಸೊ ನಿಮಗೆ ಇಲ್ಲಿ ಅಕೌಂಟ್ ಸ್ಟೇಟಸ್ ಅಂತ ಇದೆಯಾ, ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಬೋದು ಇಲ್ಲಿ ನಿಮಗೆ ಇಲ್ಲಿ 3 ಸೆಟ್ಟಿಂಗ್ಸ್ಗಳು ಕಾಣಿಸ್ತಿದೆ ಓಕೆನಾ. ಸೊ ಈ 3 ಆಪ್ಷನ್ಸಲ್ಲಿ ನಿಮಗೆ ಗ್ರೀನ್ ಟಿಕ್ ಇರಬೇಕು ಓಕೆನಾ. ಸೊ ಗ್ರೀನ್ ಟಿಕ್ ಇತ್ತು ಅಂದರೆ ಏನಾಗುತ್ತೆ ಅಂದರೆ ನಿಮ್ಮೊಂದು ಅಕೌಂಟು ಅಂದ್ಬಿಟ್ಟು ಗೈಡ್ಲೈನ್ಸಿಂದ ಕ್ರಾಸ್ ಆಗಿರಲ್ಲ ಅಂತ ಅರ್ಥ ಓಕೆನಾ. ರೆಡ್ಡಲ್ಲಿ ಇತ್ತು ಅಂದರೆ ಸೊ ನಿಮ್ಮ ಅಕೌಂಟು ಡೇಂಜರಲ್ಲಿ ಇದೆ ಅಂತ ಅರ್ಥ ಓಕೆನಾ. ಸೊ ಗ್ರೀನ್ ಟಿಕ್ ಇತ್ತು ಅಂದರೆ ನೀವೇನು ತಲೆ ಕಟ್ಸ್ಕೊಳ್ಳೋಂಗಿಲ್ಲ ಓಕೆನಾ. ಸೊ ಈಗ ಬ್ಯಾಕ್ ಬಂದುಬಿಡಿ. ಓಕೆ ಗೈಸ್, ಅದಾದ ನಂತರ ನೀವು ಏನು ಮಾಡಬೇಕು ಅಂದರೆ ಆ್ಯಪ್ ವೆಬ್ಸೈಟ್ ಪರ್ಮಿಷನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿಗೆ ಮೆಸೇಜ್ ಲಿಂಕ್ ಅಂತ ಇದೆ ಗೊತ್ತಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದು ಆನ್ ಆಗಿದ್ರೆ ಇದನ್ನು ಕೂಡ ಆಫ್ ಮಾಡ್ಕೊಳ್ಳಿ ಓಕೆನಾ. ಸೊ ಇದರಿಂದನೂ ಕೂಡ ನಿಮ್ಮ ಒಂದು ಅಕೌಂಟು ಸೇಫ್ ಆಗಿರುತ್ತೆ. ಯಾಕಂದರೆ ನಿಮಗೆ ಯಾವುದೋ ಒಂದು ಲಿಂಕ್ ಬಂದಿರುತ್ತೆ, ಆ ಒಂದು ಲಿಂಕ್ನ ಕ್ಲಿಕ್ ಮಾಡಿರ್ತಾರೆ, ನಿಮಗೆ ಗೊತ್ತಿರಲ್ಲ. ಸೊ ಅದೇನಾಗುತ್ತೆ, ಒಂದು ಬೇರೆ ವೆಬ್ಸೈಟಲ್ಲಿ ನಿಮ್ಮ ಒಂದು ಅಕೌಂಟು ಲಾಗಿನ್ ಆಗಿಬಿಡುತ್ತೆ ಓಕೆನಾ. ಸೊ ಅದರಿಂದ ನಿಮ್ಮ ಅಕೌಂಟು ಸೇಫ್ ಆಗುತ್ತೆ ಓಕೆನಾ. ಇವಾಗ ನೀವು ಇದನ್ನ ಆಫ್ ಮಾಡಿಸಿದ್ರೆ ನಿಮಗೆ ಅದು ರಿಮೈಂಡರ್ ಬಂದ್ಬಿಡುತ್ತೆ, ಈ ಅಕೌಂಟ್ ಸೇಫ್ ಇದೆಯಾ ಇಲ್ವಾ ಅಂತ, ಅಂದರೆ ಈ ವೆಬ್ಸೈಟ್ ಸೇಫ್ ಇದೆಯಾ ಇಲ್ವಾ ಅಂತ ರಿಮೈಂಡರ್ ಬಂದ್ಬಿಡುತ್ತೆ. ಸೊ ಅದರಿಂದ ನಿಮಗೆ ಗೊತ್ತಾಗುತ್ತೆ ಯಾವ ವೆಬ್ಸೈಟ್ ಸೇಫ್ ಆಗಿದೆ ಸೇಫ್ ಆಗಿಲ್ಲ ಅಂತ ಓಕೆನಾ. ಸೊ ನೀವು ಈ ಒಂದು 3 ಸೆಟ್ಟಿಂಗ್ಸ್ ಮಾಡೋದ್ರಿಂದ ನಿಮ್ಮ ಒಂದು ಅಕೌಂಟ್ನ ಹ್ಯಾಕ್ ಆಗೋದನ್ನ ತಡಿಬೋದು ಓಕೆನಾ. ಸೊ ನಿಮ್ಗೇನಾದ್ರು ಅಕೌಂಟ್ ಹ್ಯಾಕ್ ಆಗಿದ್ಮೇಲೆ ಯಾವುದು ಅಕೌಂಟ್ನ ರಿಕವರಿ ಮಾಡೋದು ಹೇಗೆ ಅಂತ ತಿಳ್ಕೊಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಓಕೆನಾ. ಸೊ ಇಷ್ಟಾಗ್ತಿತ್ತು ಒಂದು ವಿಡಿಯೋ, ನಿಮಗೆ ವಿಡಿಯೋ ಸೆಲೆಕ್ಟ್ ಮಾಡಿ ಇದೇ ತರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.